ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಕಮಿಷನ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ನಾಯಕರು ಅವರ ಹೇಳಿಕೆಯ ವಿರುದ್ಧವಾಗಿ ಮುಗಿಬೀಳ್ತಾನೆ ಇದ್ದಾರೆ, ಕೌಂಟರ್ಗಳನ್ನು ಕೊಡ್ತಾನೆ ಇದ್ದಾರೆ. 60% ಕಮಿಷನ್ ಬಾಂಬ್ ಹಾಕಿದ್ರು ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ. ಈಗ ಕಾಂಗ್ರೆಸ್ ನಾಯಕರು ತಿರುಗೇಟುಗಳನ್ನು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 60% ತಗೊಂಡಿರೋ ಬಗ್ಗೆ ನಿಮಗೇನಾದರೂ ಅವರು ತೋರಿಸಿದಾರಾ? ಏನಾದರೂ ಪ್ರೂಫ್ ಇದೆಯಾ? ನಮ್ಮ ಮೇಲೆ 40% ಆರೋಪಕ್ಕೆ ದಾಖಲೆ ಕೊಟ್ಟಿದ್ದಾರೆ ಎಂಬ ಬೊಮ್ಮಾಯಿ ಹೇಳಿಕೆ ಇದೆ ಅಲ್ವಾ? ನಾನು ಕೊಟ್ಟಿಲ್ಲ, ಅದನ್ನು ಗುತ್ತಿಗೆದಾರ ಹೇಳಿರೋದು. ಅವರೇ ಆರೋಪವನ್ನು ಮಾಡಿದ್ರು ಬಿಜೆಪಿ ಸರ್ಕಾರದ ಮೇಲೆ. ಕೆಂಪಣ್ಣ ಹೇಳಿದ್ದು. ಕೆಂಪಣ್ಣ ಯಾರು? ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿದ್ರಲ್ವಾ, ಅವರೇ ಆರೋಪವನ್ನು ಮಾಡಿದ್ದು ಬಿಜೆಪಿ ಮೇಲೆ 40% ಆರೋಪ. ನಾನು ಆಮೇಲೆ ಹೇಳಿದ್ದು, ಮೊದಲು ಅವರು ಹೇಳಿರೋದು. ಕಮಿಷನ್ ತೆಗೆದುಕೊಂಡಿದ್ದು ಹಿಂದಿನ ಸರ್ಕಾರದವರು ಅಂಥೇಳಿ ಸಿಎಂ ಆರೋಪವನ್ನು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ದಾಖಲೆ ಇದ್ರೆ ಬಿಡುಗಡೆ ಮಾಡಿ ಅಂತ ಸವಾಲು ಹಾಕಿದ್ದಾರೆ. 60% ಕರಪ್ಷನ್ ಚಾರ್ಜಸ್ ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು? ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇರುವಾಗ ಕೆಂಪಣ್ಣವ್ರು ಯಾರು? ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ಅವ್ರು ಹೇಳಿದ್ದಲ್ವಾ? ನಾನು ಹೇಳಿದ್ನ? ನಾನು ಆಮೇಲೆ ಹೇಳಿದ್ದು. ಮೊದಲ ಹೇಳಿದವರು ಅವರು. ಕಮಿಷನ್ ಕೊಡೋರು ಯಾರು? ಕಾಂಟ್ರಾಕ್ಟ್ ತಗೊಳ್ಳೋರು ಯಾರು ಸರ್? ತಗೊಳ್ಳೋರು ಹಿಂದಿನ ಸರ್ಕಾರದವರು. ಬಿಜೆಪಿ ಅವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ದು. ಕುಮಾರಸ್ವಾಮಿ 60% ಕರಪ್ಷನ್ ಚಾರ್ಜಸ್ ವಾಟ್ ನಿಮ್ಗೆ ಏನಾದ್ರು ತೋರಿಸಿದ್ರ 60% ತಗೊಂಡಿರೋದು? ಮತ್ತೆ ಸರ್ ಬೊಮ್ಮಾಯಿ ಹೇಳ್ತಾರೆ ನಮ್ಮ ಮೇಲೆ 40% ಮಾಡಿದ್ರು, ಆಗ ಅವ್ರು ದಾಖಲೆ ಕೊಟ್ಟಿದ್ರು ಅಂತ ಕೇಳ್ತಿದ್ದಾರೆ. ಯಾರು? ಬಸವರಾಜ ಬೊಮ್ಮಾಯಿ ಅವರು. ನಾನ್ ಕೊಟ್ಟಿಲ್ಲ, ಕಾಂಟ್ರಾಕ್ಟರ್ ಹೇಳಿದ್ರು.